ಭಾರತದ ದಾರಿ ಹಿಡಿದ ಅಫ್ಘಾನಿಸ್ತಾನ, ತಾಲಿಬಾನಿಗಳಿಂದಲೂ ಪಾಕಿಸ್ತಾನಕ್ಕೆ ನೀರು ಬಂದ್, ಮತ್ತೆ ಬಿಕ್ಕಳಿಸಲಿದೆಯಾ ಪಾಕಿಸ್ತಾನ? ಸ್ನೇಹಿತರೆ, ಅಫ್ಘಾನಿಸ್ತಾನ ಎಂತ ಕೆಲಸ ಮಾಡಿದೆ ಅಂತ ಹೇಳಿದ್ರೆ, ಭಾರತ ಮಾಡಿದ್ದನ್ನು ನೋಡಿ ಎಂತ ಚೆನ್ನಾಗಿ ಮಾಡಿದಿರಿ, ಒಳ್ಳೆ ಐಡಿಯಾ, ನಾವು ಹಾಗೆ ಮಾಡ್ತೀವಿ ಅಂತ ಪಾಕಿಸ್ತಾನಕ್ಕೆ ಚಟಾರ್ ಅಂತ ಕೊಟ್ಟಿದೆ. ನೀರಿನ ಏಟನ್ನ ಕೊಟ್ಟಿದೆ ಅಫ್ಘಾನಿಸ್ತಾನ. ಈಗ ನೀರನ್ನ ಬಂದ್ ಮಾಡೋ ನಿರ್ಧಾರಕ್ಕೆ ಬರ್ತಾ ಇದೆ. ಪಹಲ್ಗಾಮ್ ದಾಳಿ ಬಳಿಕ ನಾವು ಪಾಕಿಸ್ತಾನಕ್ಕೆ ಹೇಗೆ ನೀರಿನ ವಿಚಾರದಲ್ಲಿ ನಿಮಗೆ ಬೇಕಾಬಿಟ್ಟಿ ಮಾಡಕ್ ಬಿಡಲ್ಲ, ನಮ್ಮ ಪಾಲಿನ ಎಕ್ಸ್ಟ್ರಾ ನೀರು ನಾವು ನಿಮಗಿನ್ನು ಕೊಡಲ್ಲ ಅಂತ ಹೇಳಿದ್ವು, ಅದೇ ತರ ತಾಲಿಬಾನಿಗಳು ಕೂಡ ನದಿ ಬಂದೇ ಮಾಡಕ್ ಹೊರಟಿದ್ದಾರೆ. ಭಾರತದೊಂದಿಗೆ ಪಾಕಿಸ್ತಾನ ಕನಿಷ್ಠ ಸಿಂಧು ಒಪ್ಪಂದವನ್ನಾದರೂ ಮಾಡ್ಕೊಂಡಿತ್ತು, ಆದರೆ ಅಫ್ಘಾನ್ ಜೊತೆ ಯಾವುದೇ ಒಪ್ಪಂದನೂ ಇಲ್ಲ. ಒಪ್ಪಂದ ಮಾಡ್ಕೊಂಡಿದ್ರು ತಾಲಿಬಾನಿಗಳದಕ್ಕೆಲ್ಲ ಕೇರ್ ಮಾಡೋ ಮನುಷ್ಯರಲ್ಲ. ಮೊದಲೇ ಪಾಕಿಸ್ತಾನಕ್ಕೆ ತಿನ್ನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಒದ್ದಾಡ್ತಾ ಇದ್ದಾರೆ, ಕತ್ತೆಗಳನ್ನೆಲ್ಲ ಮಾರ್ಕೊಂಡು ಒದ್ದಾಡ್ತಿದ್ದಾರೆ. ಅದರಲ್ಲಿ ಇನ್ನೊಂದು ಬರೆಯನ್ನ ತಾಲಿಬಾನಿಗಳು ಹಾಕೋಕೆ ಹೊರಟಿದ್ದಾರೆ. ಈ ವಿಚಾರ ಭಾರತ, ಅಫ್ಘಾನಿಸ್ತಾನ್, ತಾಲಿಬಾನ್ ನಡುವಿನ ಈ ತ್ರಿಕೋನ ಜಿಯೋ ಪಾಲಿಟಿಕ್ಸ್ ನಲ್ಲಿ ಇಂಪಾರ್ಟೆಂಟ್ ಘಟನೆ ಆಗಬಹುದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಸ್ನೇಹಿತರಿಗಿಂತ ಮುಂಚೆ ಒಂದು ಸಣ್ಣ ಮನವಿ ನಮ್ಮ ಪ್ರೀತಿಯ ವೀಕ್ಷಕರಲ್ಲಿ, ಅದರಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿರೋ ವೀಕ್ಷಕರಲ್ಲಿ, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಜಸ್ಟ್ ಹಿಂಗ್ ಟ್ಯಾಪ್ ಮಾಡಿದ್ರೆ ಆಗೋಗುತ್ತೆ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದರ ಮೇಲೂ ಕೂಡ ನೀವು ಕ್ಲಿಕ್ ಮಾಡಿ ಅನ್ನೋ ಮನವಿ ಸ್ನೇಹಿತರೆ ನಿಮ್ಮ ಹತ್ರ. ಬನ್ನಿ ಆರಂಭ ಮಾಡೋಣ. ಪಾಕಿಸ್ತಾನಕ್ಕೆ ಕುನಾರ್ ನದಿ ಬಂದ್. ತಾಲಿಬಾನ್ ಅವರಿಗೆ ಅಣೆಕಟ್ಟು ಕಟ್ಟೋಕೆ ಪ್ಲಾನ್ ಮಾಡಿದ್ದಾರೆ ಕುನಾರ್ ನದಿಗೆ. ಈ ಕುನಾರ್ ಬಗ್ಗೆ ಹೇಳಬೇಕು ಅಂದ್ರೆ ಬರೋಬ್ಬರಿ 480 ಕಿಲೋಮೀಟರ್ ಉದ್ದದ ನದಿ ಇದು. ಪಾಕಿಸ್ತಾನ ವ್ಯಾಪ್ತಿಯಲ್ಲಿ ಬರೋ ಹಿಂದೂಕುಷ್ ಮೌಂಟೇನ್ ರೇಂಜ್ ನಲ್ಲಿ ಉಗಮ ಆಗುತ್ತೆ. ಮತ್ತೆ ಪಾಕಿಸ್ತಾನದಲ್ಲಿ ಹುಟ್ಟಿದ್ರೆ ಅದನ್ನ ಅಫ್ಘಾನಿಸ್ತಾನ ಏನ್ ಸ್ಟಾಪ್ ಮಾಡೋದು? ಅದು ಪಾಕಿಸ್ತಾನಕ್ಕೆ ಹೆಂಗ್ ಲಾಸ್ ಆಗುತ್ತೆ ಹಾಗಾದ್ರೆ ಆಮೇಲೆ ಅಲ್ಲಿಗೆ ಹರಿದ್ರು ಕೂಡ ಅನ್ನೋ ಪ್ರಶ್ನೆ ನಿಮಗೆ ಮೂಡಬಹುದು. ಅದ್ರ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಈ ಕುನಾರ್ ಹರಿವು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನಮ್ಮ ಗಂಗಾ ನದಿಯಂತೆ ಇದು ಕೂಡ ಮಂಜು ಕರಗೋದ್ರಿಂದ ಸೃಷ್ಟಿಯಾಗೋ ನದಿ. ಪಾಕಿಸ್ತಾನದ ಚಿತ್ರಾಲ್ ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಹೀಗಾಗಿ ಪಾಕಿಗಳಿದನ್ನ ಚಿತ್ರಾಲ್ ಅಂತಲೇ ಕರೀತಾರೆ. ಅಲ್ಲಿಂದ ಈ ಚಿತ್ರಾಲ್ ಹಂಗೆ ಪಶ್ಚಿಮದ ಕಡೆಗೆ ಹರಿತಾ ಅಫ್ಘಾನಿಸ್ತಾನದ ಒಳಗೆ ನುಗ್ಗುತ್ತೆ. ಅಲ್ಲಿ ಕುನಾರ್ ಆಗಿ ಬದಲಾಗುತ್ತೆ. ನದಿ ಹರಿದು ಹೋಗುವಾಗ ಸುಮ್ಮನೆ ಹೋಗಲ್ಲ, ತನ್ನ ಜೊತೆಗೆ ಸಣ್ಣ ಹಳ್ಳಗಳನ್ನೆಲ್ಲ ಸೇರಿಸ್ಕೊಂಡು ದಪ್ಪ ಆಗ್ತಾ ಹೋಗುತ್ತೆ, ದೊಡ್ಡ ಆಗ್ತಾ ಹೋಗುತ್ತೆ. ಅದೇ ತರ ಈ ಕುನಾರ್ ಕೂಡ 10 ಹಳ್ಳ ಕೊಳ್ಳಗಳ ನಡುವೆ, ಬೆಟ್ಟ ಗುಡ್ಡದ ನಡುವೆ ಸಾಗಿ ಅಫ್ಘಾನಿಸ್ತಾನದ ಜಲಾಲಾಬಾದ್ನಲ್ಲಿ ಕಾಬೂಲ್ ನದಿಯನ್ನ ಜಾಯಿನ್ ಆಗುತ್ತೆ. ನೀವು ಮ್ಯಾಪ್ನಲ್ಲಿ ನೋಡ್ತಿರ್ಬೋದು. ಈ ರೀತಿ ಒಟ್ಟಾಗಿ ಸೇರಿದ ನದಿ ಮುಂದೆ ಕಾಬೂಲ್ ಅಂತಾನೆ ಕರೆಸ್ಕೊಳ್ಳುತ್ತೆ. ಈ ಕಾಬೂಲ್ ಮತ್ತೆ ಪೂರ್ವಕ್ಕೆ ಹರಿದು ಪಾಕಿಸ್ತಾನಕ್ಕೆ ಎಂಟರ್ ಆಗುತ್ತೆ. ಇಲ್ಲೇ ಇರೋದು ಟ್ವಿಸ್ಟ್, ಮಜಾ. ಪಾಕಿಸ್ತಾನದಲ್ಲಿ ಖೈಬರ್ ಪಖ್ತೂನ್ಖ್ವಾ, ಪಾಕ್ನ ಹೃದಯ ಪಂಜಾಬ್, ಸಿಂಧ್ ಪ್ರಾಂತ್ಯಗಳಲ್ಲಿ ಅಲ್ಲೆಲ್ಲ ಹರಿದು ಕೊನೆಗೆ ಪಂಜಾಬ್ ಪ್ರಾಂತ್ಯದ ಸಿಂಧೂ ನದಿಗೆ ಜಾಯಿನ್ ಆಗಿ, ಅಂದರೆ ನಮ್ಮಿಂದ ಹರಿದು ಪಾಕಿಸ್ತಾನಕ್ಕೆ ಹೋಗುವ ಸಿಂಧೂ ನದಿಗೆ ಅಫ್ಘಾನ್ನಿಂದ ಹರಿದು ಬರೋ ಕಾಬೂಲ್ ನದಿನೂ ಜಾಯಿನ್ ಆಗಿ ಆಮೇಲೆ ಸಮುದ್ರ ಸೇರುತ್ತೆ. ಸೊ ಈ ಕಾಬೂಲ್ ನದಿ, ಅದಕ್ಕಿಂತ ಮುಂಚಿನ ಕುನಾರ್ ನದಿ ತುಂಬ ಇಂಪಾರ್ಟೆಂಟ್. ಮುಖ್ಯವಾಗಿ ಕೃಷಿ ಹಾಗೂ ಕುಡಿಯೋಕೆ ಪಾಕಿಸ್ತಾನದಲ್ಲಿ ಒಂಥರ ಜೀವನಾಧಾರ ಇದು ತುಂಬ ಜನಕ್ಕೆ. ಈಗ ಇದೇ ನದಿಗೆ ತಾಲಿಬಾನಿಗಳು ಡ್ಯಾಮ್ ಕಟ್ತೀವಿ ಅಂತ ಹೊರಟಿದ್ದಾರೆ. ಬೇಗದಾಗ ನೀರು ಕೊಡಲ್ಲ, ನಾವು ಬಳಸ್ಕೊಂಡು ಆಮೇಲೆ ಕೊಡ್ತೀವಿ ನಿಮಗೆ ಅಂತ ಹೊರಟಿದ್ದಾರೆ. ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸ್ನೇಹಿತರೆ ಲಾಂಚ್ ಆಗಿದೆ. ಅದರಲ್ಲಿ ನಿರಂತರವಾಗಿ ವ್ಯಾಲ್ಯೂಯಬಲ್ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಪಬ್ಲಿಷ್ ಆಗ್ತಾ ಇದ್ದಾವೆ. ಹಾಗೆ ಮೆಂಬರ್ಸ್ ಓನ್ಲಿ ಲೈವ್, ಸೆಕೆಂಡ್ ಲೈವ್ ಇದೇ ಶನಿವಾರ ನಾವು ನಡೆಸೋರಿದ್ದೀವಿ. ಆ ಮೆಂಬರ್ಸ್ ಓನ್ಲಿ ಲೈವ್ನಲ್ಲಿ ಆಯ್ದ ಮೆಂಬರ್ಸ್ ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡಿ ಉತ್ತರಿಸುವ ಒಂದು ಪ್ರಯತ್ನ ಕೂಡ ನಡೆಯುತ್ತೆ. ಮೊದಲ ಮೆಂಬರ್ಸ್ ಓನ್ಲಿ ಲೈವ್ಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು, ಕೆಲವರು ನೋಡಿರಬಹುದು. ಜೊತೆಗೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಆ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಒಳಗಡೆ ಬರ್ತಾ ಇರುವಂತಹ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ಗಳಲ್ಲಿ ಯಾವುದೇ ನಮ್ಮ ಕಡೆಯಿಂದ ಹಾಕುವ ಆಡ್ಗಳು ಇರೋದಿಲ್ಲ, ಯಾವುದೇ ಪ್ರಾಡಕ್ಟ್ ಲಿಂಕ್ ಇರೋದಿಲ್ಲ ಅಥವಾ ಪ್ರಾಡಕ್ಟ್ ಇಂಟಿಗ್ರೇಷನ್ ಕೂಡ ಇರೋದಿಲ್ಲ. ಪ್ಯೂರ್ ಕಾಂಟೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದ್ರೆ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ನಾವು ಹಾಕುವ ಎಕ್ಸ್ಟ್ರಾ ಆಡ್ಸ್ ಅದರಲ್ಲಿ ಇರೋದಿಲ್ಲ. ನಿಮಗೆ ನಮ್ಮ ವರ್ಕಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದೆ ಅಂದರೆ ಸ್ನೇಹಿತರೆ, ದಿನಕ್ಕೆ 97 ಪೈಸೆ, ನಾಟ್ ಇವನ್ ₹1, ಇಡೀ ತಿಂಗಳಿಗೆ 29 ರೂಪಾಯಿ. ಆ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನ ಕಾಸ್ಟ್ ಅದು. ನೀವು ಅದನ್ನು ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಡೆ ಜಾಯಿನ್ ಅನ್ನೋ ಬಟನ್ ಇದೆ, ಅದ್ರ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪ್ರತ್ಯೇಕ ಲಿಂಕ್ ಕೊಟ್ಟಿರ್ತೀವಿ. ಯಾರಿಗೆ? ಆ್ಯಪಲ್ ಯೂಸರ್ಸ್ಗೆ. ಅವರು ಆ ಲಿಂಕ್ ಥ್ರೂ ಹೋಗಿ ಸಫಾರಿ ಬ್ರೌಸರ್ಗೆ ಹೋಗಿ ಅಲ್ಲಿಂದ ಜಾಯಿನ್ ಆಗ್ಬೋದು. ಪ್ಲೇ ಸ್ಟೋರ್ನ ಎಕ್ಸ್ಟ್ರಾ ಚಾರ್ಜಸನ್ನು ಅವಾಯ್ಡ್ ಆ ರೀತಿ ಮಾಡ್ಬೋದು ಆ್ಯಪಲ್ ಯೂಸರ್ಸ್. ಆ್ಯಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗ್ಬೋದು. ಆಸಕ್ತರು ಕನ್ಸಿಡರ್ ಮಾಡಿ ಸ್ನೇಹಿತರೆ. ಬನ್ನೀಗ ಕಂಟಿನ್ಯೂ ಮಾಡೋಣ. ಕುನಾರ್ ಬಂದ್ ಮಾಡ್ತೀವಿ, ಪಾಕ್ ಹೊಟ್ಟೆಗೆ ತಾಲಿಬಾನ್ ಏಟು. ತಾಲಿಬಾನ್ ಸರ್ವೋಚ್ಚ ನಾಯಕ ಹೈಬತುಲ್ಲಾ ಅಖುಂದ್ಜಾದಾ ಕುನಾರ್ಗೆ ಆದಷ್ಟು ಬೇಗ ಡ್ಯಾಮ್ ಕಟ್ಟಿ ಅನ್ನೋ ಆದೇಶವನ್ನು ಪಾಸ್ ಮಾಡಿ ಆಗಿದೆ. ಅಂದರೆ ಕಾಬೂಲ್ ಸೇರೋ ಮುನ್ನ ಕುನಾರ್ ಅಫ್ಘಾನಿಸ್ತಾನ ಪಾಕಿಸ್ತಾನ ಗಡಿಯಲ್ಲಿ ಹರಿದು ಬರುತ್ತಲ್ಲ, ಆ ಭಾಗದಲ್ಲಿ ಡ್ಯಾಮ್ ಕಟ್ಟಬೇಕು ಅನ್ನೋದು ಅಫ್ಘಾನಿಸ್ತಾನ ಲೆಕ್ಕಾಚಾರ. ಈ ಸಂಬಂಧ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ತಾಲಿಬಾನ್ನ ವಾರ್ತಾ ಇಲಾಖೆಯ ಉಪಸಚಿವ ಮುಹಾಜರ್ ಫರಾಹಿ
ನಮ್ಮ ಸುಪ್ರೀಂ ಲೀಡರ್ ಹೇಳ್ಬಿಟ್ಟಿದ್ದಾರೆ, ಹೈಬತುಲ್ಲಾ ಅಖುಂಜಾದ ಅವರು, ವಿದೇಶದವರು ಬಂದು ಕಟ್ಟೋ ತನಕ ನೀವು ಕೂರ್ಬೇಡಿ, ಕುನಾರ್ಗೆ ಬೇಗ ಡ್ಯಾಮ್ ಕಟ್ಟಿ ಅಂತ ಜಲ ಮತ್ತು ಇಂಧನ ಇಲಾಖೆಗೆ, ತಾಲಿಬಾನ್ದು ಈ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಕೇವಲ ಕಟ್ಟಿ ಅನ್ನೋ ಹೇಳಿಕೆ ಅಷ್ಟೇ ಅಲ್ಲ, ಅಫ್ಘಾನಿಸ್ತಾನದ ಸ್ಥಳೀಯ ಕಂಪನಿಗಳೊಂದಿಗೆ ಮಾತನಾಡಿ ಸ್ಥಳೀಯ ಕಂಪನಿಗಳಿಗೆ ಈ ಕೆಲಸವನ್ನ ಕೊಡಿ ಅನ್ನೋ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಡ್ಯಾಮ್ ಕಟ್ಟೋ ಸಂಬಂಧ ಕೆಲಸ ಕೂಡ ಶುರುವಾಗಿದೆ. ತಾಲಿಬಾನಿ ಅಧಿಕಾರಿಗಳು ಸ್ಥಳ ಪರೀಕ್ಷೆಯನ್ನು ಶುರು ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ತಾಲಿಬಾನ್ ಸೇನಾ ಜನರಲ್ ಮೊಬಿನ್ ಕುನಾರ್ಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲದೆ ಸೇಮ್ PM ನರೇಂದ್ರ ಮೋದಿ ಸ್ಟೈಲ್ನಲ್ಲಿ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ನದಿ ನಮ್ಮ ರಕ್ತ ಇದ್ದ ಹಾಗೆ, ನಮ್ಮ ನರಗಳಿಂದ ರಕ್ತ ಹೇಗೆ ಹರಿಯೋಕೆ ಬಿಡಲ್ವೋ, ನಮ್ಮ ನದಿ ನೀರನ್ನ ಕೂಡ ಹಾಗೆ ಪುಕ್ಸಟೆ ಹರಿದು ಹೋಗೋಕೆ ಬಿಡಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಆಗಿದೆ ಅಲ್ಲಿಗೆ ಹೋಗಿ ತಾಲಿಬಾನ್ ಲೀಡರ್ಗಳಿಂದ. ಎಷ್ಟು ದಿನ ತಾಲಿಬಾನ್ ನೀರಿನ ವಿಚಾರವಾಗಿ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಪಾಕಿಸ್ತಾನವು ಅವ್ರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಡಿತ್ತು. ಡ್ಯೂರೆಂಟ್ ಲೈನ್ ಆ ಬಾರ್ಡರ್ ವಿಚಾರದಲ್ಲಷ್ಟೇ ಅಫ್ಘಾನಿಸ್ತಾನದವರು ತಾಲಿಬಾನ್ನವರು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ರು, ನೀರಿನ ವಿಚಾರದಲ್ಲಿ ಸುಮ್ಮನಿದ್ರು. ಆದರೆ ಯಾವಾಗ ಕುತಂತ್ರಿ ಪಾಕ್ ಟ್ರಂಪ್ ಅಭಯದ ಭರವಸೆಯಲ್ಲಿ ಅಫ್ಘಾನಿಗಳ ಮೇಲೆ ಮುಗಿಬಿತ್ತೋ, ತಾಲಿಬಾನಿಗಳು ನೀರಿನ ವಿಚಾರದಲ್ಲೂ ತಕರಾರು ತೆಗಿತಾ ಇದ್ದಾರೆ. ಹಾಗೇನಾದರೂ ಒಂದು ವೇಳೆ ಅಫ್ಘಾನಿಸ್ತಾನ ಕುನಾರ್ನ ಬಂದ್ ಮಾಡಿದ್ರೆ ಪಾಕ್ ಒದ್ದಾಡಬೇಕಾಗತ್ತೆ. ಯಾಕೆ ಅಂತ ಹೇಳ್ತೀವಿ ನೋಡಿ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಬಿಕ್ಕಳಿಸಲಿದೆ ಪಾಕಿಸ್ತಾನ. ಕುನಾರ್ಗೆ ಏನಾದರೂ ಡ್ಯಾಮ್ ಕಟ್ಟಿದ್ರೆ ಪಾಕ್ಗೆ ಹರಿತಿರೋ ಕಾಬೂಲ್ ನದಿಯ ನೀರು 17% ಡೌನ್ ಆಗುತ್ತೆ. ಯಾಕಂದ್ರೆ ಕುನಾರ್ ಅಥವಾ ಚಿತ್ರಾಲ್ ಕಾಬೂಲ್ ನದಿಯ ಅತಿ ದೊಡ್ಡ ಉಪನದಿ. ಕಾಬೂಲ್ ಹರಿವಿಗೆ 50-75% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಂದ್ರೆ 3/2 ಭಾಗದಷ್ಟು ಇದರಿಂದಲೇ ನೀರು ಹರಿಯೋದು. ಹೀಗಿರುವಾಗ ಇದ್ದಕ್ಕಿದ್ದಂತೆ ಅಫ್ಘಾನಿಸ್ತಾನ ಅಡ್ಡ ಹಾಕಿದ್ರೆ ಪಾಕ್ ಕಂಗಾಲಾಗುತ್ತೆ. ಇದರಲ್ಲಿ ಮೇನ್ಲಿ ಹೊಡೆತ ಬೀಳೋದು ಪಂಜಾಬ್ ಹಾಗೂ ಖೈಬರ್ ಪಖ್ತೂನ್ಖ್ವಾ ಭಾಗಕ್ಕೆ. ಪಾಕಿಸ್ತಾನದ ಒಳಗಡೆ 5% ನೀರು ಕಮ್ಮಿ ಆದರೂ ಕೂಡ ಪಾಕ್ನ ಕೃಷಿ ಪ್ರದೇಶಕ್ಕೆ ಬರಗಾಲ. ಅಲ್ಲದೆ ಈ ನದಿಗೆ ಪೇಶಾವರ್ನಲ್ಲಿ ಡ್ಯಾಮ್ ಕಟ್ಟಲಾಗಿದೆ. ಅಲ್ಲಿ ಮುಖ್ಯವಾಗಿ ನೀರನ್ನು ಹಿಡಿದಿಟ್ಕೊಂಡು ಯೂಸ್ ಮಾಡಿ ಬಳಸ್ತಾರೆ, ಕುಡಿಯೋಕ್ಕೂ ಯೂಸ್ ಮಾಡ್ತಾರೆ, ಜೊತೆಗೆ ವಿದ್ಯುತ್ ಉತ್ಪಾದನೆ ಕೂಡ ಮಾಡ್ತಾರೆ. ಹೀಗಾಗಿ ನೀರು ನಿಲ್ಲಿಸಿದ್ರೆ ಪಾಕ್ ಕರೆಂಟ್ ಕೂಡ ತಯಾರಿಸೋಕ್ಕಾಗಲ್ಲ, ಕುಡಿಯೋ ನೀರಿಗೂ ಸಮಸ್ಯೆ. ಒಂದು ಅಂದಾಜಿನ ಪ್ರಕಾರ ಕಾಬೂಲ್ ಹರಿವಲ್ಲಿ ವಾರ್ಷಿಕ 5-10% ನೀರು ಕಮ್ಮಿ ಆದರೂ ಕೂಡ ಈ ಪರ್ಟಿಕ್ಯುಲರ್ ಡ್ಯಾಮ್ 55-100 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನು ಇಲ್ಲಿ ಕುಸಿತ ಕಾಣಬೇಕಾಗತ್ತೆ. ಈಗ ಆಲ್ರೆಡಿ ಭಾರತ ಕೊಟ್ಟ ಪೆಟ್ಟಿಂದ ಪಾಕ್ ಎದ್ದಿಲ್ಲ. ನಾವು ಸಿಂಧು ನದಿಯಲ್ಲಿ ಭಾರತದ ಪಾಲಿನ ನೀರನ್ನು ಕೂಡ ಪುಕ್ಸಟೆ ಬಿಡ್ತಾ ಇದ್ವಿ ಅವರಿಗೆ, ನಾವು ಯೂಸ್ ಮಾಡಿದೆ. ಅದನ್ನ ಎಕ್ಸ್ಟ್ರಾ ನೀರನ್ನು ಕೊಡಲ್ಲ, ನಮ್ದು ನಾವು ಯೂಸ್ ಮಾಡ್ಕೊಳ್ತೀವಿ ಅಂತ ನಾವು ಹೇಳಿದಕ್ಕೇನೆ ಪಾಕ್ ಬಾಯ್ ಹೊಡ್ಕೊಳ್ತಾ ಇದೆ. ಏನು ಈ ಡ್ಯಾಮ್ ಕೂಡ ಆಗಿಬಿಟ್ರೆ ಪಾಕಿಸ್ತಾನ ಬಿಕ್ಕಳಿಸ್ಬಿಡುತ್ತೆ, ಆಮೇಲೆ ಆಕಾಶ ನೋಡುತ್ತೆ. ಅಫ್ಘಾನಿಸ್ತಾನಕ್ಕೆ ಏನ್ ಲಾಭ? ತಾಲಿಬಾನಿಗಳು ಈ ಯೋಜನೆಯನ್ನ ಕೇವಲ ಪಾಕಿಸ್ತಾನದ ಮೇಲಿನ ಸೇಡಿಗೋಸ್ಕರ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಇದರಲ್ಲಿ ಅಫ್ಘಾನಿಸ್ತಾನಕ್ಕೂ ಲಾಭ ಜಾಸ್ತಿ ಇದೆ. ಕುನಾರ್ ಡ್ಯಾಮ್ನಿಂದ 45 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋ ಗುರಿಯನ್ನ ತಾಲಿಬಾನ್ ಹಾಕೊಂಡಿದೆ. ಒಂದೇ ನದಿಗೆ ಹಲವು ಕಡೆ ಅಣೆಕಟ್ಟು ಕಟ್ಟಿ ಕರೆಂಟ್ ಜನರೇಟ್ ಮಾಡೋಕೆ ಅಫ್ಘಾನಿಸ್ತಾನ ಪ್ಲಾನ್ ಮಾಡಿದೆ. ಕರೆಂಟ್ ಜೊತೆಗೆ ಅಫ್ಘಾನಿಸ್ತಾನದ ಕೃಷಿ ಭೂಮಿಗೆ ನೀರು ಬಳಸ್ತೀವಿ ಅಂತಲೂ ಹೇಳಿದ್ದಾರೆ. ಅದರಲ್ಲೂ ತಾಲಿಬಾನಿಗಳು ಅಫ್ಘಾನ್ ಆರ್ಥಿಕತೆಗೆ ಹೊಸ ಆದಾಯದ ಮೂಲ ಸೃಷ್ಟಿಸುವ ಅನಿವಾರ್ಯತೆ ಇದೆ. ಇಷ್ಟು ದಿನ ಅಫ್ಘಾನಿಸ್ತಾನದಲ್ಲಿ ಈ ತಾಲಿಬಾನಿಗಳು ಮುಂಚೆ ಬಂಡುಕೋರರಾಗಿದ್ದಾಗ ಸಿಕ್ಕಾಪಟ್ಟೆ ಬೇರೆ ಬೇರೆ ತರದ ಸೊಪ್ಪುಗಳನ್ನ, ಮಾದಕ ವಸ್ತುಗಳನ್ನ ಬೆಳೆದು ಮಾರಿ ದುಡ್ಡು ಮಾಡ್ತಾ ಇದ್ರು. ಈಗ ಅವರೇ ರೂಲರ್ಸ್ ಆಗಿರೋದ್ರಿಂದ ಅವರಿಗೆ ಸರ್ಕಾರ ತರ ಬಿಹೇವ್ ಮಾಡಬೇಕು, ಅಲ್ಲಿನ ಜನರಿಗೆ ಬೇರೆ ಜೀವನವನ್ನ ಕಟ್ಕೊಡ್ಬೇಕು. ಆ ನಿಟ್ಟಿನಲ್ಲೂ ಈ ಡ್ಯಾಮ್ ದೊಡ್ಡ ಪಾತ್ರ ವಹಿಸುತ್ತೆ. ಹಾಗೆ ಪ್ರವಾಹವನ್ನ ಕೂಡ ಕಂಟ್ರೋಲ್ ಮಾಡಬೇಕು. ಸದ್ಯ ಚಳಿಗಾಲ ಮುಗಿದ ಮೇಲೆ ಮಂಜು ನೀರಾಗಿ ಹರಿದು ನದಿ ಪ್ರವಾಹ ಹೆಚ್ಚಾಗುತ್ತೆ. ಡ್ಯಾಮ್ನಿಂದ ಪ್ರವಾಹದಿಂದ ಆಗೋ ಡ್ಯಾಮೇಜಸ್ನ ಕಮ್ಮಿ ಮಾಡ್ಬೋದು. ಜೊತೆಗೆ ಪಾಕಿಸ್ತಾನದ ಮೇಲೆ ತಾಲಿಬಾನಿಗಳಿಗೆ ಒಂದು ಮೇಲುಗೈ ಸಿಗುತ್ತೆ. ಪಾಕ್ ಹೆಚ್ಚು ಕಿರಿಕ್ ಮಾಡಿದ್ರೆ ನೀರು ಬಿಟ್ಟು ಪ್ರವಾಹ ತರ್ತೀವಿ, ಇಲ್ಲ ನೀರೇ ಬಿಡಲ್ಲ ಅಂತ ಹೆದರಿಸಬಹುದು. ಒಂಥರ ಪಾಕ್ ಜುಟ್ಟು ತಾಲಿಬಾನ್ ಕೈಗೆ ಸಿಗುತ್ತೆ. ಈ ರೀತಿ ಪಾಕಿಸ್ತಾನದ ಪಾಡು ಈಗ ಸುತ್ತಲಿಂದ ಹಾಕೊಂಡು ಒದಿತಾ ಇದ್ದಾರೆ ಅನ್ನೋ ರೀತಿಲಿ ಆಗಿದೆ. ಈಗ ಒಳಗಡೆನೂ ಗಲಾಟೆ, ದಿನವೂ ಉಗ್ರೋತ್ಸವ. ಒಂದ್ ಕಡೆಯಿಂದ TTPಗಳು ಬೇಟೆಯಾಡ್ತಿದ್ದಾರೆ ಸೇನೆಯನ್ನ, ಮುನೀರ್ ಸೇನೆಯನ್ನ. ಒಂದ್ ಕಡೆಯಿಂದ ಬಲೂಚಿಗಳು ಬೇಟೆಯಾಡ್ತಿದ್ದಾರೆ. ಈ ಕಡೆಯಿಂದ ಭಾರತ ಹೆಂಗ್ ನಿಂತ್ಕೊಂಡು ನೋಡ್ತಾ ಇದೆ, ಹಿಂಗೆ ಅಲ್ಲಾಡಕ್ ಬಿಡಲ್ಲ, ಹುಷಾರು ಅಂತ ಹೇಳಿ. ಆ ಕಡೆಯಿಂದ ಅಫ್ಘಾನಿಸ್ತಾನದ ಹೊಡೆತ, ಮತ್ತೊಂದ್ ಕಡೆ ಅಲ್ಲೆಲ್ಲೋ ಗಾಜಾದಲ್ಲಿ ಪೀಸ್ ಪ್ಲಾನ್ ಅನ್ನ
ಪಾಕಿಸ್ತಾನದ ಮುನೀರು ಮತ್ತು ಶಹಬಾಜ್ ಸಪೋರ್ಟ್ ಮಾಡಿ ಓಕೆ ಹೇಳಿದ್ದಾರೆ ಅಂಥೇಳಿ ಆ TLP ಅನ್ನೋ ಒಂದು ಗುಂಪು ಅವ್ರದ್ದು ಗಲಾಟೆ ತಹರೀಕೆ ಲಬೇಕ್ ಅಂಥೇಳಿ ಅವ್ರ 4ನೇ ಅತಿ ದೊಡ್ಡ ರಾಜಕೀಯ ಪಕ್ಷ ಅವ್ರನ್ನ ಬ್ಯಾನ್ ಮಾಡ್ಕೊಂಡು ಕೂತಿದ್ದಾರೆ ಈಗ ಮುನೀರ್ ಮತ್ತು ಶಹಬಾಜ್. ಇವತ್ತು ಆ ಸುದ್ದಿ ಬಂದಿದೆ, ಅವ್ರನ್ನ ಬ್ಯಾನ್ ಅಂತ ಮಾಡಿದ್ದಾರೆ ಈಗ. ಅವ್ರು ಸಿಕ್ಕಾಪಟ್ಟೆ ಜೋರಿದ್ದಾರೆ. ಅವ್ರು ಸ್ಟ್ರೀಟ್ ಫೈಟರ್ಸ್, ಪ್ರೊಟೆಸ್ಟರ್ಸ್. ಅವ್ರು ಪ್ರತಿಭಟನೆ ಮಾಡಿದ್ರೆ ಊರೂರಿಗೆ ಬೆಂಕಿ ಇಡ್ತಾ ಹೋಗ್ತಾರೆ. ಸೊ ಅವ್ರನ್ನೀಗ ಉಗ್ರ ಸಂಘಟನೆ ಅಂತ ಪೊಲಿಟಿಕಲ್ ಪಾರ್ಟಿಯನ್ನು ಘೋಷಿಸಿದ್ದಾರೆ ಇವತ್ತು. ಹೀಗಾಗಿ ಒಳಗಿಂದ ಹೊರಗಿಂದ ಎಲ್ಲ ಕಡೆಯಿಂದಲೂ ಕಡತ ಪೆಟ್ಟು ಪಾಕಿಸ್ತಾನಕ್ಕೆ. ನೋಡ್ತಾ ಇದ್ರೆ ಬಹಳ ದಿನ ಬದುಕೋ ರೋಗಿ ಥರ ಕಾಣಿಸ್ತಾ ಇಲ್ಲ ಇದು. ನೋಡೋಣ ಏನಾಗುತ್ತೆ ಅಂಥೇಳಿ. ಬಹಳ ರೋಚಕ ಘಟ್ಟದಲ್ಲಿದೆ ಪಾಕಿಸ್ತಾನದ ಪರಿಸ್ಥಿತಿ. ಏನೇ ಅಪ್ಡೇಟ್ ಬಂದರೂ ನೀವು ನಾವು ಅದನ್ನು ತಲುಪಿಸ್ತಾನೆ ಇರ್ತೀವಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಮಸ್ತ್ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ಅದನ್ನು ಕೂಡ ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.